ನೋಡಿ 2024 ಸಮ್ಮರ್ ಅಲ್ಲಿ ಹಾ ಸರ್. ಹೀಟ್ ವೇವ್ ಬಂತು. ಹೀಟ್ ವೇವ್ ಇಂಡಿಯಾದಲ್ಲಿ ಬಂತು, ಪಕ್ಕ ಮಿಯಾನ್ಮಾರ್ ಬಂತು, ಥೈಲ್ಯಾಂಡ್ ಬಂತು, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ ಎಲ್ಲ ಕಡೆ ಬಂತು. ಈ ಟೈಮಲ್ಲಿ 3 ವೆರೈಟಿ ನಿಮಗೆ ಬೇರೆ ವೆರೈಟಿಗಿಂತ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಚಿಕ್ಕಮಗಳೂರಲ್ಲಿ ಆಕ್ಚುಲಿ 36ಗಿಂತ ಜಾಸ್ತಿ ಹೋಗಲ್ಲ ಟೆಂಪರೇಚರ್. ಲಾಸ್ಟ್ 2024 ಸಮ್ಮರ್ ಆಲ್ಮೋಸ್ಟ್ ಇದೆ ಮೇ ಟೈಮ್ ಅಲ್ಲಿ ಅಪ್ ಟು 41, 42 ತನಕ ರೀಚ್ ಆಯ್ತು. ಅದೇ ತರ ಇದನ್ನೆಲ್ಲ ಬೆಳೆಯೋದು ನಿಮಗೆ ವಿಯೆಟ್ನಾಂ ಅಲ್ಲಿ ಹಿಲ್ ಸ್ಟೇಷನ್ ಅಲ್ಲಿ ಬೆಳೆಯೋದು 3,000, 3,500, 2,000, 2,500 ಅಡಿ ಮೇಲಿನ ಪ್ರದೇಶದಲ್ಲೇ ಬೆಳೆಯೋದು. ದಲಾತು, ಡಕ್ಲಾಕು, ಡಕ್ನುಂಗ್ ಈ ತರದಲ್ಲಿ. ಅಲ್ಲಿ ನಿಮಗೆ 3 ವೆರೈಟಿ ಮಾತ್ರ ಬೇರೆ ಎಲ್ಲ ವೆರೈಟಿಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು. ಅದ್ರಲ್ಲಿ ಒಂದು ಇದು JWK2. ಆಮೇಲೆ ಇನ್ನೊಂದು 695K, ಇದೇನ್ ರೂಟ್ ಸ್ಟಾಕ್ ಹಾಕಿದೀವಲ್ಲ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು A38GR ಅಂತ ಇದೆ. ಸೊ ಇದು 3 ವೆರೈಟಿನೂ ನಾವು ಈಗ ಡೆವಲಪ್ ಮಾಡ್ತಾ ಇದೀವಿ ಇಲ್ಲಿ. ಈ ಸಲ ನಾನು A38GR ತಂದಿದ್ದೀನಿ. ಇದ್ರದ್ದು ಇನ್ನೊಂದು ವಿಶೇಷತೆ ಅಂದ್ರೆ ಇದು ತುಂಬಾ ಹೀಲ್ಡಿಂಗ್ ವೆರೈಟಿ. ನಟ್ ಸೈಜ್ ತುಂಬಾ ಮೀಡಿಯಂ ಟು ಬಿಗ್ ಇರುತ್ತೆ. ಆಮೇಲೆ ಇದ್ರದ್ದು ಕರ್ನಲ್ ರಿಕವರಿ ರೇಷಿಯೋ ಕೆಲವೊಂದ್ ಕಡೆ ಸ್ಟಡಿ ಮಾಡಿದಾಗ ನಿಮ್ಗೆ ತುಂಬಾ ಹೆಚ್ಚು ಕಮ್ಮಿ 46, 47 ತನಕನೂ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾರ್ಡನ್ ಅಲ್ಲಿ ಬಂದಿರೋಂತ ಉದಾಹರಣೆ ಇದೆ. ಆಮೇಲೆ ನಮಗೆ ನಾವಿಲ್ಲಿ ನಮ್ಮಲ್ಲೆಲ್ಲ ಸ್ವಲ್ಪ ಶುಷ್ಕವಾದ ವಾತಾವರಣ, ಡ್ರೈ ಲ್ಯಾಂಡ್ ಇರೋದ್ರಿಂದ ಆದಷ್ಟು ನಾವು ಸರ್ವೈವಲಿಟಿ ಇಂಪಾರ್ಟೆಂಟ್ ಫಸ್ಟ್, ಆಮೇಲೆ ಡ್ರಾಟ್ ರೆಸಿಸ್ಟೆಂಟ್ ಇಂಪಾರ್ಟೆಂಟ್, ಟೆಂಪರೇಚರ್ ತಡ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ JWK2 ಆಮೇಲೆ A38GR ಜಾಸ್ತಿ ಪ್ರಮೋಟ್ ಮಾಡ್ತಾ ಇದೀವಿ. ಇದು ನಿಮಗೆ ತುಂಬಾ ರೈತರಿಗೆ ತುಂಬಾ ಅನುಕೂಲ ಆಗ್ಬೋದು. ಆಮೇಲೆ ನಾವು ಕೊಟ್ಟಿರೋ ಕಡೆ ಎಲ್ಲ ಡ್ರೈ ಲ್ಯಾಂಡ್ ಅಲ್ಲೆಲ್ಲ ಕೊಟ್ಟಿರೋ ಕಡೆ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿಮ್ಗೆಲ್ಲ ಫೋಟೋ ಶೇರ್ ಮಾಡ್ತೀನಿ, ರೈತರ ನಂಬರ್ ಶೇರ್ ಮಾಡ್ತೀನಿ, ನೀವು ಮಾತಾಡ್ಬೋದು, ಏನ್ ತೊಂದ್ರೆ. ಥ್ಯಾಂಕ್ ಯು ಸರ್.